ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿನ ವಸ್ತುಗಳೊಂದಿಗೆ ಇಡೀ ಮನೆ ಸಂಪೂರ್ಣವಾಗಿ ಭಸ್ಮವಾಗಿರುವ ಘಟನೆ ಪಟ್ಟಣದ ವಿನಾಯಕ ನಗರದಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ಶಿಕ್ಷಕ ಜನಾರ್ದನ್ ಅವರಿಗೆ ಸೇರಿದ ಮನೆಯಾಗಿದ್ದು, ಹಾಸನ ಪಿಯು ಕಾಲೇಜಿನ ಸಿಬ್ಬಂದಿ ಪ್ರಮೀಳಾ ಎಂಬುವರು ಬಾಡಿಗೆಗೆ ವಾಸವಾಗಿದ್ದರು. ಇಂದು ಬೆಳಗ್ಗೆ ತಿಂಡಿ ಮುಗಿಸಿ ಕೆಲಸಕ್ಕೆ ತೆರಳಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಸಿಲಿಂಡರ್ ಸ್ಫೋಟಗೊಂಡ ರಭಸಕ್ಕೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಇಡೀ ಮನೆಯಲ್ಲಿನ ವಸ್ತುಗಳು ಬೆಂಕಿಗೆ ಆಹುತಿಯಾಗಿ ಕರಕಲಾಗಿವೆ. ಮನೆಯಲ್ಲಿ ಯಾರೂ ಇಲ್ಲದ ಪರಿಣಾಮ ಸಾವು ನೋವು ಸಂಭವಿಸಿಲ್ಲ. ಸಕಾಲಕ್ಕೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಅಲ್ಲದೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನು ನಂದಿಸಿದ್ದಾರೆ. ಇಲ್ಲದಿದ್ದರೆ ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ವ್ಯಾಪಿಸಿ ಭಾರೀ ಅನಾಹುತ ಉಂಟಾಗುತ್ತಿತ್ತು. 2ನೇ ಅಂತಸ್ತಿನ ಮನೆಯಾಗಿದ್ದು, ಇಡೀ ಮನೆ ವಸ್ತುಗಳು ಸುಟ್ಟು ಹೋಗಿರುವುದರಿಂದ 25 ಲಕ್ಷಕ್ಕೂ ಅಧಿಕ ಹಾನಿ ಸಂಭವಿಸಿದೆ ಎಂದು ಮನೆ ಮಾಲೀಕ ಜನಾರ್ದನ್ ಪೊಲೀಸರು ಅಗ್ನಿಶಾಮಕ ದಳದವರಿಗೆ ದೂರು ನೀಡಿದ್ದಾರೆ. ಅಂದರೆ ನಾನು ಫಸ್ಟು ಒಳಗೆ ಇದ್ದೆ, ಅವಾಗ ಫುಲ್ಲು ಸೌಂಡ್ ಬರ್ತಾ ಇತ್ತು. ಮೇಲ್ಗಡೆ ರೂಫಿಂದೆಲ್ಲ ಸಖತ್ತೇನೋ ಫೈರ್ ಇದಾಗಿದೆ, ಕ್ಯಾಚ್ ಆಗಿದೆ ಅನ್ಸುತ್ತೆ. ಸೌಂಡ್ ಬರ್ತಾ ಇತ್ತು. ಆಮೇಲೆ ಒಳಗೆ ಬಂದು ನೋಡಿದಾಗ ಅಲ್ಲಿ ಬ್ಲ್ಯಾಕ್ ಸ್ಮೋಕ್ ಬರ್ತಾಯಿತ್ತು ಹೊರಗೆ. ಅವಾಗ ಬಂದಮೇಲೆ ನಾನು ಅಂಕಲೆಲ್ಲ ಅವಾಗ ಬಂದುಬಿಟ್ರೆ ಒಳಗೆ. ಅವಾಗ ಬಂದುಬಿಟ್ರು. ಅವಾಗ ಯಾರು ಏನು ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ. ಆಮೇಲೆ ನಾನು ಹೋಗ್ಬಿಟ್ಟು ಅವ್ರು ಕೀಸ್ಕೊಂಡೆ ಆ ಕಡೆ ಮನೆ ಓಪನ್ ಮಾಡಿದಾಗ ಅದು ಬ್ಲಾಸ್ಟ್ ಆಗ್ತದೆ. ಆಮೇಲೆ ಫೈರ್ ಇಂಜಿನಿಯರ್ಸ್ ಒಳಗೆ ಎಲ್ಲ ಬಂದುಬಿಟ್ರು. ಮನೆಯಲ್ಲಿ ಯಾರು ಇರಲಿಲ್ಲ, ಎಲ್ಲರೂ ಹೊರಗೆ ಇದ್ದಿದ್ದು. ಆಮೇಲೆ ಇನ್ನು ಏನು ಅಷ್ಟೊಂದೇನು ಹಾಮ್ ಆಗಿಲ್ಲ, ಆದರೆ ಆ ಕಡೆ ರೂಮ್ ಫುಲ್ ಇದಾಗೋಗ್ಬಿಟ್ಟಿದೆ.